ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಈಗ ಕರ್ಣ ಇರೋ ಪರಿಸ್ಥಿತಿನಲ್ಲಿ ಅವನೇನು ಮಾಡಕ್ಕಾಗಲ್ಲ. ನಾನೇ ಏನಾದರೂ ಮಾಡ್ತೀನಿ. ಅಮ್ಮ ಸರಿಯೋ, ರಾಕೇಶ್ ಎಲ್ಲಿದ್ದಾನೆ ಅಂತ ಮೊದಲು ತಿಳ್ಕೊ, ಆಮೇಲೆ ಮಿಕ್ಕಿದ್ದು ನಾನು ಹೇಳ್ತೀನಿ. ಓಹೋ, ಏನು ತ್ರಿಮೂರ್ತಿಗಳು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ನೀವು ಬರ್ತೀರಾ ಅಂತ ನನಗೆ ಗೊತ್ತಿತ್ತು. ಆದ್ರೆ ಒಟ್ಟಿಗೆ ನೀವೆಲ್ಲ ಬಂದಿರೋದು ನೋಡಿದ್ರೆ ಎಲ್ಲೋ ಏನೋ ಎಡವಟ್ಟಾಗಿದೆ ಅಲ್ವಾ ಮುನೀಂದ್ರ? ನಿಜ. ಇಷ್ಟು ವರ್ಷದ ಕೆಲಸದ ಅನುಭವ ಇಷ್ಟು ಹೇಳ್ಕೊಡದೆ ಹೋದ್ರೆ ಹೇಗೆ? ಅಂದ್ರೆ ನೀವ್ ಅನ್ಕೊಂಡ್ ಪ್ಲಾನ್ ಎಲ್ಲಾನು ಉಲ್ಟಾ ಹೊಡಿತಾ? ಎಕ್ಸಾಕ್ಟ್ಲಿ ಪದ್ಮನಾಭ. ಆದ್ರೆ ನಿನ್ನ ಬ್ಯಾಡ್ ಲಕ್ಕು. ಎಲ್ಲ ನಮ್ಮ ಪ್ಲಾನ್ ಪ್ರಕಾರ ನಡೆದಿದ್ರೆ ನಿನ್ನ ಲೈಫಿಗೆ ಎಕ್ಸ್ಟ್ರಾ ವ್ಯಾರಂಟಿ ಸಿಗ್ತಾ ಇತ್ತು. ಅಂದ್ರೆ ನೀವೆಲ್ಲ ನನ್ನನ್ನ ಮುಗಿಸ್ಲೇಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ರಾ? ಪದ್ಮನಾಭ, ಈ ಹಿಂದಿನ ಕಾಲದಲ್ಲಿ ಹುಲಿನ ಬೇಟೆ ಆಡಕ್ಕೆ ಒಂದು ಕುರಿನ ಕಟ್ಬಿಟ್ಬಿಡ್ತಾ ಇದ್ರಂತೆ. ಹಂಗೆ ಈ ಸತ್ಯಮೂರ್ತಿ ಅನ್ನೋ ಹುಲಿನ ಬೇಟೆ ಆಡಕ್ಕೆ ನಿನ್ನ ಕುರಿಯಾಗಿ ಉಪಯೋಗಿಸ್ಕೊಂತ ಇದ್ದೀವಿ. ಆದ್ರೆ ಈಗ ಬೇಟೆನೇ ತಿರುಗಿ ಬಿದ್ಬಿಟ್ಟಿದೆ. ಆ ಮುದುಕ ಏನ್ ಮಾಡಿದ್ರು ನಿಮ್ ಪ್ರಾಜೆಕ್ಟಿಗೆ ಸೈನ್ ಹಾಕಲ್ಲ ಅಂತ ಹೇಳ್ಬಿಟ್ಟ. ಲವ್ ಬೇಡ ಕಣೋ, ಲಾಯರ್ ಕೊಲೆ ಕೇಸಲ್ಲಿ ಒಳಗಡೆ ಹೋಗ್ಬಿಡ್ತೀಯಾ ಅಂತ ಅಂದ್ರು ಅವನ್ ಕೇರ್ ಮಾಡ್ತಾ ಇಲ್ಲ. ಅದಕ್ಕೆ ಆ ಮುದುಕನ್ಗೆ ಭಯ ಅಂದ್ರೆ ಏನು, ನಮ್ಮನ್ನ ಎದುರಾಕೊಂಡ್ರೆ ಏನಾಗುತ್ತೆ ಅಂತ ತೋರಿಸ್ಬೇಕು. ಅದಕ್ಕೆ ನೀನ್ ಸಾಯ್ಬೇಕು. ಗುಬೆ, ಸತ್ಯಮೂರ್ತಿ ಅವ್ರ ಗಟ್ಟಿತನ ಎಷ್ಟಿದೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಕಣ. ನೀವು ನನ್ನ ಕಿಡ್ನಾಪ್ ಪ್ಲಾನ್ ಮಾಡ್ದಾಗ್ಲೇ ಇಂಥ ಒಂದಿನ ಬಂದೇ ಬರುತ್ತೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಆದ್ರೂ ನಾನ್ ಧೈರ್ಯವಾಗಿದ್ದೀನಿ. ಯಾಕೆ ಗೊತ್ತಾ? ನನ್ನ ಮಗಳು ಹೊರಗಿದ್ದಾಳೆ. ಆ ಕರ್ಣ ನಿಮ್ಗೆಲ್ಲ ಒಂದು ಗತಿ ಕಾಣಿಸ್ತಾನೆ. ನಾವು ಅದಕ್ಕೆಲ್ಲ ಟೈಮ್ ಕೊಡೋದೇ ಇಲ್ಲ ಪದ್ಮನಾಭ. ಈಗಾಗ್ಲೇ ಬಿಟ್ಕೊಟ್ಟು ತುಂಬಾ ಅನುಭವಿಸ್ಬಿಟ್ಟಿದೀವಿ. ಇನ್ಮೇಲಾದ್ರೂ ರಿಸಲ್ಟ್ ತೋರಿಸ್ತಾ ಹೋಗ್ಬೇಕು. ನೀನು ನಮಗೋಸ್ಕರ ತುಂಬಾ ಕೆಲಸ ಮಾಡಿದೀಯ. ಅದಕ್ಕೆ ನಿನಗೆ ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ರಾಕೇಶ, ಪದ್ಮನಾಭ, ಪಾಯ್ಸನ್ ಕುಡಿದು ಸಾಯ್ತೀಯಾ ಹೇಗೆ? ಅಥವಾ ಇಲ್ಲೊಂದು ಹಗ್ಗ ಇದೆ, ಇದರಲ್ಲಿ ಉಸಿರುಗಟ್ಟು ಸಾಯ್ತೀಯಾ? ನಮ್ಮ ಹತ್ರ ಇನ್ನೂ ಒಂದು ಆಪ್ಷನ್ ಇದೆ. ವಿಕ್ರಮ್, ಅದರಲ್ಲಿ ಗುಂಡು ಹೊಡ್ಸ್ಕೊಂಡು ಸಾಯ್ತೀಯ ಪದ್ಮನಾಭ? ಸಾಯೋದು ಕನ್ಫರ್ಮ್ ಆದ್ಮೇಲೆ
ಅದಕ್ಕೆ ಆಪ್ಷನ್ಸ್ ಯಾಕೆ, ನನಗೆ ಬೇಕಾಗಿಲ್ಲ. ಆದ್ರೆ ಒಂದೇ ಒಂದು ರಿಕ್ವೆಸ್ಟು, ಅದೇನೋ ಹೇಳ್ದೆಯಲ್ಲ ನಿಮ್ಗೋಸ್ಕರ ನಾನು ಅಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಅಂತ, ಅದಕ್ಕೋಸ್ಕರನಾದ್ರೂ ನಂದು ಒಂದೇ ಒಂದು ಆಸೆನ ಈಡೇರಿಸ್ಬಿಡಿ ಸಾಕು. ಏನಪ್ಪ ಅದು ನಿನ್ನ ಕೊನೆಯ ಆಸೆ? ಒಂದೇ ಒಂದ್ಸಲ ನನ್ನ ಮಗಳ ಜೊತೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡು ಪ್ಲೀಸ್. ಅವಳಿಗೊಂದು ಕಾಲ್ ಮಾಡು. ಯಾಕೆ ಇಲ್ಲಿ ನಡೆಯೋ ಪ್ರತಿಯೊಂದು ವಿಷಯನೂ ಅವಳಿಗೆ ಹೇಳಕ್ಕ? ಲವ್ ಖಂಡಿತ ನಾನು ಏನು ಬಾಯ್ ಬಿಡಲ್ರೋ. ಪ್ಲೀಸ್ ದಯವಿಟ್ಟು ಆಗಲ್ಲ ಅಂತ ಹೇಳ್ಬೇಡಿ. ಅಯ್ಯೋ, ಇದೊಂಥರ ಪುಣ್ಯಕೋಟಿ ಕತೆ ಆಗೋಯ್ತಲ್ಲ. ಬೇಡ ಮುನೇಂದ್ರ, ಈ ಮ್ಯಾಟ್ರ್ನಲ್ಲಿ ಡಿಸ್ಕಷನ್ ಮಾಡೋದೇ ಬೇಡ. ಒಬ್ರನ್ನ ಹೊಡಿಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಜಾಸ್ತಿ ಟೈಮು ತಗೋಬಾರ್ದು. ಲೈ, ನೀನ್ ಸ್ವಲ್ಪನೂ ಎಮೋಷನ್ಸು ಸೆಂಟಿಮೆಂಟ್ಸು ಅನ್ನೋದಿಲ್ವೇನೋ ಮಗನೇ? ಅನ್ಭವಿಸ್ತೀಯಾ? ಇದಕ್ಕೆ ಸರಿಯಾಗಿ ಅನ್ಭವಿಸ್ತೀಯಾ ನೋಡು. ಹೇಯ್, ಸರ್ ಈ ನನ್ನ ಮಗ ನನಗೆ ಬೇಜಾನ್ ಅವಮಾನ ಮಾಡಿಬಿಟ್ಟಿದ್ದಾನೆ, ಬೇಜಾನ್ ಕೊಟ್ಲೆ ಕೊಟ್ಬಿಟ್ಟಿದ್ದಾನೆ. ದಯವಿಟ್ಟು ನನಗೊಂದು ಅವಕಾಶ ಕೊಡಿ ಸರ್, ನಾನು ಶೂಟ್ ಮಾಡ್ತೀನಿ. ಏಯ್, ಅಷ್ಟೇ ತಾನೇ, ಟೇಕ್ ಇಟ್. ಲೈ, ಅನ್ನ ಹಾಕಿದ ಮನೆಗೆ ಕನ್ನ ಹಾಕಕ್ ಹೋಗ್ತಿದ್ಯಲ್ಲೋ, ನಿನಗೆ ಸ್ವಲ್ಪನೂ ನಿಯತ್ತಿಲ್ವಾ? ಲೋ ಪದ್ಮನಾಭ, ಹಾವ್ಗೆ ಭಕ್ತಿಯಿಂದ ಹಾಲೆರೆದ್ರು ಅಷ್ಟೇ, ಭಯದಿಂದ ಕೋಲಲ್ಲಿ ಹೊಡೆದ್ರು ಅಷ್ಟೇ, ಬಾಯಲ್ಲೇನು ಅಮೃತ ಬರಲ್ಲ ಕಣಲೋ. ಲೈ, ಬೇಡ ಕಣೋ, ಬೇಡ ಕಣೋ, ನನ್ನ ಮಾತು ಕೇಳು. ರಾಕೇಶ, ಪದ್ಮನಾಭ ಜಾಸ್ತಿ ಅಲ್ಲಾಡ್ಬೇಡ, ಗುರಿ ತಪ್ಪುತ್ತೆ. ಲೈ, ಕಮಾನ್ ರಾಕೇಶ್, ಕಮಾನ್. ಕಮಾನ್ ರಾಕೇಶ್, ಕಮಾನ್. छोड़ हे छोड़ ಹೇಳ್ಕೊಂಡು ಬಂದ್ರ ಅವನ್ನ. ಮುझे क्यों यहाँ लेके आए रे? छोड़ रे. ಹೇಯ್ ಬರ ಬಾ ಬಾಸ್, ನಿಮ್ ಮಿಕಾ ಸಿಕ್ಬಿಟ್ಟ ನೋಡಿ. ಇವನೇ ಅಲ್ವಾ ಅವನು? ಏಯ್, ಇಡೀ ಊರಿನಲ್ಲಿ ನನ್ನ ನೆರಳು ನೋಡಿದ್ರೇನೆ ಎಲ್ಲರೂ ನಡುಕ್ತಾರೆ, ಅಂಥದ್ರಲ್ಲಿ ನನಗೆ ಬಾಂಬ್ ಬಿಟ್ಟಿಯಲ್ಲ ನೀನು. ಎಂಥ ಗುಂಡಿಗೆ ಇರಬೇಕು ಮಗನೇ ನಿನಗೆ. ಯಾರೋ ನಿನಗೆ ಈ ಕೆಲಸ ಮಾಡಕ್ ಹೇಳಿದ್ದು? ಗೊತ್ತಿಲ್ಲ, ಗೊತ್ತಿದ್ರು ನಾನು ಹೇಳಲ್ಲ.